Hey, what is up, guys? Welcome back to our channel Entertainment Express. ಗೈಸ್ ನಿನ್ನೆ ಸ್ವಲ್ಪ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಸಾರಿ. ಯಾಕೆಂದ್ರೆ ನೆನ್ನೆ ಒಂಚೂರು ಮೂಡ್ ಸರಿ ಇರಲಿಲ್ಲ, ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಗೈಸ್ ಇವತ್ತು ನಾನು ಮತ್ತೆ ನನ್ನ ಜೂನಿಯರ್ ಅಂತ ಅಚ್ಯುತ ಅಂತ ಒಬ್ಬ ನನ್ನ ಫ್ರೆಂಡೇ ಅವನು ನಾನು ಕೀಬೋರ್ಡ್ ಪ್ಲೇ ಮಾಡ್ತೀನಲ್ಲ, ಅದ್ರದ್ದು ಸ್ಟೇಟಸ್ ಹಾಕ್ತಾ ಇರ್ತೀನಿ ನನ್ನ ವಾಟ್ಸಪ್ಪಲ್ಲಿ ಡೈಲಿ, ಅಂದ್ರೆ ಪ್ಲೇ ಮಾಡ್ದಾಗಿಲ್ಲ. ಸೊ ಅವನು ಏನ್ ಕೇಳ್ದ ಅಂದ್ರೆ, ಮಗ ನೀನೇ ಹೇಳ್ಕೊಟ್ಬಿಡು ಮಗ ಕೀಬೋರ್ಡ್ನ ಅಂತ ಅಂದ. ನಾನು ಅಂದೆ, ನಾನೇನ್ ಕಲ್ತಿದ್ದೀನಿ ಅಂತ ಹೇಳ್ಕೊಡ್ಲಿ ಅಂತ ಅಂದೆ. ಅದಕ್ಕೆ ಬೇಡಪ್ಪ ನನ್ಗೆ ಯಾರು ಹೇಳ್ಕೊಟ್ಟು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಕಲ್ತ್ಕೊಳ್ಳುವಂತೆ ಅಂತ ಅಂದೆ. ಈಗ ಅದಕ್ಕೆ ಅವನು ಬರ್ತಾ ಇದ್ದಾನೆ ಗೈಸ್, ಈಗ ಅವನ ಜೊತೆ ಹೋಯ್ತು ಬರ್ಬೇಕು, ಬನ್ನಿ ನೋಡೋದು ಹೆಂಗಾತೆ ಅಂತ. ಸೊ ಗೈಸ್ ನಮ್ ಜೂನಿಯರ್ ನಮ್ಮ ಹುಡುಗ ಬಂದಾನೆ, ಈಗ ಹೋಯ್ತು ಬರ್ತಾ ಇದ್ವಿ ಗೈಸ್. ಕೀಬೋರ್ಡ್ಸ್ ಅನ್ನ ಹಂಗೆ ಮೀಟ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ಎಲ್ಲ ಅವ್ರಿಗೆ ತಿಳಿಸಿ ಈಗ ಹೋಯ್ತು ಬರ್ತಿದ್ವಿ ಗೈಸ್. ಎಲ್ಲಾರು ಈ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ ಗೈಸ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ರೀಚ್ ಆದ್ವಿ ಗೈಸ್. ಅಲ್ಲಿ ಯಾರ್ದೋ ಬರ್ತ್ಡೇ ಇತ್ತು ಅಂತ ಬಿಸಿಡವಾತು ಮತ್ತೆ ಮೊಸರು ಕೊಡ್ತಾ ಇದ್ರು. ನನಗೆ ಬೇಡ ಅಂದ್ರೆ ಅಚ್ಚುತ್ತ ಕೊಡೋಣ ತಿಂತೀನಿ ಅಂತ ತಿಂತಾ ಇದ್ದೆ ಗೈಸ್. ಅಡ್ಮಿಷನ್ ಆಯ್ತು, ಈ ಬುಧವಾರ ಈ ವೆಡ್ನೆಸ್ಡೇ ಕ್ಲಾಸಸ್ ಹೋಗ್ಬೇಕಂತ ಆಯ್ತು. ಈಗೆಲ್ಲ ಮಾತಾಡಾಯ್ತು ಗೈಸ್. ಈಗ ಏನೋ ನಮ್ಮ ಹುಡುಗ ಏನೋ ಕೆಫೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಏನೋ ಅಂದಾನೆ, ಬನ್ನಿ ಹೋಯ್ತು ಬರೋಣ ಗೈಸ್. ಕೆಫೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವನಿಗೆ ಇಲ್ಲಿ ನಿಯರ್ ಬೈ ಯಾವ್ದು ಕೆಫೆ ಇದೆ ಅಂತಲೂ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಮಳೆ ಬರೋ ಥರ ಬೇರೆ ಇದೆ, ಅದು ಏನೋ ಅಂತ ಗೊತ್ತಿಲ್ಲ. ಬೇಗ ಹುಡ್ಕೋ ಹಚ್ಚುತ್ತಲ್ಲಿ ಮಳೆ ಬರೋ ಥರ ಇದೆ ಗೈಸ್. ಏನಾಯಿತು ಅಂದರೆ ಅಲ್ಲಿ ನಿಯರ್ ಬೈ ಕೆಫೇಸ್ ಯಾವುದೂ ಇರಲಿಲ್ಲ, ವಾಕಬಲ್ ಡಿಸ್ಟೆನ್ಸು. ಮಳೆ ಬರೋ ಥರ ಬೇರೆ ಇತ್ತು ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡ್ಬಂದ್ಬಿಟ್ಟೈತೆ ಗೈಸ್. ಇಬ್ಬರು ಡಿಸೈಡ್ ಮಾಡೋ ಒಂದು ಬೇಲ್ಪುರಿ ಹೇಳಿದ್ದೀವಿ ಇವಾಗ. ಹೊಸ ಬೆಳಕು ಗೈಸ್ ಅಲ್ಲಿ ಚುರ್ಮುರಿ ತಿನ್ಕೊಂಡ್ ಬಂದ್ಬಿಟ್ಟು ಈಗ ನಮ್ ಬ್ರದರು ಇಲ್ಲೇ ಒಂದು ಮಿಲ್ಕ್ ಶೇಕ್ ಕೊಡಿಸ್ತೀನಿ ಅಂತ ಅಂದ್ರು. ಎಲ್ಲಿ ಅಂದ್ರೆ ಇಲ್ಲೇ ಗೈಸ್, ಈ ಹೋಟ್ಲಲ್ಲಿ ಕೊಡಿಸ್ತೀನಿ ಅಂತ ಅಂದ್ರು. ಈಗ ಅದಕ್ಕೆ ಹೋಯ್ತು ಬರ್ತಾ ಇದೀವಿ ಗೈಸ್. ಅಚ್ಚುತ ಚಾಕ್ಲೇಟ್ ಮಿಲ್ಕ್ ಶೇಕ್ ಏನೋ ಆರ್ಡರ್ ಮಾಡೋನೆ. ಈಗ ಅದನ್ನ ಕುಡ್ಕೊಂಡು ಮುಂದೆ ಏನ್ ಮಾಡೋದು ಅಂತ ನೋಡ್ಬೇಕು. ಫುಲ್ ಒಂಥರ ಬೇಜಾರ ಹೊಡಿದ್ವಿ ಗೈಸ್ ನೆನ್ನೆ, ಅದಕ್ಕೆ ನಾನು ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಬೇಜಾರು ಮಾಡ್ಕೊಂಡಿ ಗೈಸ್. ಇನ್ನು ಮುಂದೆ ನಾನು ಒಂದು 2-3 ದಿವಸ ನೋಡ್ಕೊತೀನಿ, ಆಮೇಲೆ ನಮ್ಮ ಪವನ್ ನೋಡ್ಕೊತಾರೆ. ಬೇಜಾರು ಮಾಡ್ಕೊಂಡಿ ಗೈಸ್. ಮಿಲ್ಕ್ ಶೇಕ್ ಬಂದ ತಕ್ಷಣ ನನಗೆ ಬೇಕು ಅಂದ್ಬಿಟ್ಟು ಕೊಡದೇ ಬಿಟ್ರು ಗೈಸ್. ಅರ್ಧಕ್ಕರ್ಧ ನನಗೆ ಕೊಡ್ತಾರಾ ಇಲ್ವಾ ಅದಂತೂ ಗೊತ್ತಿಲ್ಲ ಗೈಸ್. ಮನೆಗೆ ಹೋಯ್ತು ಬರ್ತಾ ಇದ್ವಿ ನಾನು ಮತ್ತೆ ಅವ್ರ ಅಪ್ಪ ಬಂದ್ರೆ ಗೈಸ್, ಅದಕ್ಕೆ ಸಾಕ ಹೋಯ್ತು ಬರ್ತಾ ಇದೀವಿ ಮನೆಗೆ. ಸೊ ಗೈಸ್ ಆ್ಯಕ್ಚುಲಾಗಿ ನಾವು ಕೆಫೆಗೆ ಅಂತ ಅಂದ್ಕೊಂಡಿದ್ವಿ, ಬಟ್ ಮಳೆ ಬರೋ ಥರ ಆಗೋಯ್ತು ಸಿಚುವೇಶನು. ಅದ್ರಲ್ಲಿ ಹತ್ತಿರದಲ್ಲಿ ಏನಿತ್ತು ಅಲ್ಲಿ ತಿನ್ಕೊಂಡು ಬಂದ್ಬಿಟ್ವಿ ಗೈಸ್. ಅವನು ಆ್ಯಕ್ಚುಲಾಗಿ ನನ್ನ ಸ್ಕೂಲ್ ಜೂನಿಯರ್, ಅವಾಗಲೇ ಹೇಳ್ದಂಗೆ ನಿಮಗೆ, ಅವನಿಗೆ ಕೀಬೋರ್ಡ್ ಕಲಿಬೇಕು ಅಂತ ತುಂಬ ಆಸೆ ಆ್ಯಕ್ಚುಲಾಗಿ. ಅದಕ್ಕೆ ಕೀಬೋರ್ಡ್ ಕಲೀಲೇಬೇಕು ಮಚ್ಚಿ ಅಂತ ಅಂದ್ಬಿಟ್ಟು ಹೇಳಿದ್ದ. ಅದಕ್ಕೆ ಅಲ್ಲಿ ಕರ್ಕೊಂಡು ಬಂದೆ. ಇವಾಗ ಗೈಸ್ ನಾನು ಮನೆಗೆ ಬಂದೆ, ಈಗ ಅವನು ಮನೆಗೆ ಹೋಗಿರ್ತಾನೆ. ಇಲ್ಲೇ ಅವ್ರ ಮನೆ ನಿಯರ್ ಬೈ ಇರೋದು. ಅವರಪ್ಪ ಬಂದು ನಮಗೆಲ್ಲ ಬಿಟ್ಕೊಟ್ರು, ಅಂದರೆ ಲೈಕ್ ಅವರಪ್ಪ ನನಗೆ ಇಲ್ಲಿ ಬಿಟ್ಕೊಟ್ಬಿಟ್ಟು ಅವ್ರ ಪಾಡು ಮನೆಗೆ ಹೋಗ್ತಂದ್ರು. ಓಕೆ ಗೈಸ್, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಗೊತ್ತು ಚಿಕ್ಕದು ಅಂತ, ಬಟ್ ನಮಗೆ ಅಷ್ಟೊಂದು ಕಂಟೆಂಟ್ ಸಿಗಲಿಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತು, ಬೆಳಗ್ಗೆ ಹೊತ್ತಾದರೆ ಸೆಕೆ, ರಾತ್ರಿ ಹೊತ್ತಾದರೆ ಮಳೆ, ಎಲ್ಲಿ ಅಂತ ಹೋಗೋಣ ಕಂಟೆಂಟ್ಗೋಸ್ಕರ. ಅದಕ್ಕೋಸ್ಕರ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. Bye.